ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಹೇಗಾಯ್ತಮ್ಮ? ಏನ್ ನಡೀತು? ಅದೇ ನನಗೂ ಗೊತ್ತಾಗ್ತಿಲ್ಲ ಗೌತಮ್. ಏನು ಎಡವಟ್ ಆಗಿದೆ. ಲಚ್ಚಿ ನನಗೆ ಬೋರ್ ಆಗ್ತಿದೆ, ನನ್ನ ಜೊತೆ ಆಟ ಆಡು ಅಂತ ಕೇಳಿದ್ಲು. ನಾನು ಅಣ್ಣ ಒಪ್ಕೊಂಡ್ವಿ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರಿಬ್ರು ಬಚ್ಚಿಟ್ಕೊಂಡ್ರು. ನಾನು ಸ್ವಲ್ಪ ಹೊತ್ತು ಹುಡುಕಾಡಿದೆ. ಆಮೇಲೆ ಯಾರೂ ಸಿಗ್ಲಿಲ್ಲ ಅಂತ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ಚಿ ಹುಡುಕ್ದಾಗ ಅಣ್ಣ ಸಿಕ್ಕಿದ್ರು. ಲಚ್ಚಿ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಅಣ್ಣ ಎಲ್ಲ ಕಡೆ ಹುಡುಕಿದ್ವಿ. ಆಮೇಲೆ CCTV ಚೆಕ್ ಮಾಡಿದ್ವಿ. ಅದ್ರಲ್ಲಿ ನೋಡಿದ್ರೆ ಅವಳು ಬಚ್ಚಿಟ್ಕೊಳ್ಳೋಕ್ಕೆ ಗೇಟ್ ದಾಟಿ ಹೋಗಿದ್ಲು. ಅಲ್ಲೂ ಓಡೋಗಿ ನೋಡಿದ್ವಿ, ಆದ್ರೆ ಅವಳು ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋದ್ಲು ಅಂತ ಗೊತ್ತಿಲ್ಲ ಗೌತಮ್. ಅಲ್ಲಮ್ಮ, ಇಷ್ಟು ಜನ ಸೆಕ್ಯೂರಿಟಿ ಇದ್ದು ಹೀಗೆಲ್ಲ ಆಗಿದೆ ಅಂದ್ರೆ ಏನರ್ಥ? ಏನ್ ಇವರೆಲ್ಲ ಕತ್ತೆ ಕಾಯ್ತಾ ಇದ್ರ? ಏನ್ರಿ ಮಾಡ್ತಾ ಇದ್ರಿ? ಮನೆ ಒಳಗಡೆ ಬಂದು ಒಬ್ಬ ಮಗುನ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂದ್ರೆ ನಿದ್ದೆ ಮಾಡ್ತಾ ಇದ್ರ ನೀವು? ಸಂಬಳ ತಗೋತಿರ್ತಾನೆ, ನಿಯತ್ತ ಕೆಲಸ ಮಾಡ್ಬೇಕು, ಪ್ರಜ್ಞೆ ಇರಬೇಕು, ಶ್ರದ್ಧೆ ಇರಬೇಕು. ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗಿ. ಆನಂದ್, ಏಜೆನ್ಸಿ ಫೋನ್ ಮಾಡು. ನನಗೆ ಯಾರು ಬೇಕಾಗಿಲ್ಲ ಕೆಲಸಕ್ಕೆ, ಎಲ್ಲರನ್ನು ಕಿತ್ತಾಕ ಕೇಳು. ಗೆಳೆಯ, ಒಂದು ನಿಮಿಷ ಸಮಾಧಾನವಾಗಿರು. ಇದರಲ್ಲಿ ಇವ್ರದಷ್ಟು ಮಿಸ್ಟೇಕ್ ಇದೆಯೋ ನಮ್ದು ಅಷ್ಟೇ ಮಿಸ್ಟೇಕ್ ಇದೆ. ಎಲ್ಲ ಇದ್ದು ಮಗುನ ನೋಡ್ಕೊಳ್ಳೋದ್ರಲ್ಲಿ ನಾವು ಎಡವಿದ್ದೀವಿ ಕಣ. ಈಗ ಸೆಕ್ಯೂರಿಟಿ ಇದ್ದಾಗಲೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಈಗ ಸೈಫ್ ಅಲಿ ಖಾನ್ ಮನೇಲಿ ರೀಸೆಂಟಾಗಿ ಅದು ಇನ್ಸಿಡೆಂಟ್ ನೋಡಿದಲ್ಲ, ಎಷ್ಟೆಲ್ಲ ಸೆಕ್ಯೂರಿಟಿ ಇತ್ತು, ಆದ್ರೆ ಅವನ ನುಗ್ಗಿ ಅವನಿಗೆ ಚುಚ್ಚದ್ನಾ? ಇದರ ಅರ್ಥ ಏನು ಹೇಳು? ನಮಗೆ ಯಾರಾದರೂ ಕೆಡಕ್ಕೆ ಬಯಸಿದ್ರೆ ಅದನ್ನು ಮಾಡಕ್ಕೆ ಅವ್ರು ಯಾವ ಮಟ್ಟಕ್ಕಾದರೂ ಇಳಿತಾರೆ. ಇಲ್ಲ ಆಗಿರೋದು ಅದೇ. ಇದು ಫ್ಯಾಕ್ಟ್. ಇದನ್ನು ಅರ್ಥ ಮಾಡ್ಕೊ. ನಾವು ಏಜೆನ್ಸಿನ ಬದಲಾಯಿಸಿದ್ವಿ, ಆದರೂ ಪ್ರಯೋಜನ ಆಗ್ತಾ ಇಲ್ಲ ಕಣೋ. ಇವ್ರಿಗಂದೇನು ಪ್ರಯೋಜನ ಹೇಳು? ರೀ, ಹೋಗಿ ನೀವು. ಬೇರೆ ಎಲ್ಲ ಏನ್ ಮಾಡ್ತಾ ಇದ್ರಿ? ನೋಡ್ಕೊಳಕ್ ಆಗ್ತಾ ಇಲ್ವಾ? ಭೂಮಿಕಾ, ನೀವಾದ್ರೂ ಮಗುನ ಹುಷಾರಾಗಿ ನೋಡ್ಕೋಬೇಕಲ್ವಾ? ಅದು ಗೌತಮ್, ಭೂಮಿಕಾನು ಮನೇಲಿರಲಿಲ್ಲ, ಹೊರಗೋಗಿದ್ಲು. ಮತ್ತೆ ಎಲ್ಲಿಗ್ರಿ ಹೋಗಿದ್ರಿ? ಸರ್, ಅವ್ರೇನೋ ಟ್ಯಾಬ್ಲೆಟ್ ಬೇಕು ಅಂದ್ರು, ಅದಕ್ಕೆ ನಾನೇ ಅವ್ರನ್ನ ಮೆಡಿಕಲ್ಗೆ ಕರ್ಕೊಂಡೋಗಿದ್ದೆ. ಟ್ಯಾಬ್ಲೆಟ್ಸ್ ಬೇಕು ಅಂದ್ರೆ ಅವ್ರು ತರ್ತಾ ಇದ್ರು, ನೀವ್ ಯಾಕೆ ಅವ್ರ ಜೊತೆ ಹೋಗಿದ್ರಿ? ಏನು ಮಾತ್ರ ಅಷ್ಟೊಂದು ಭಾರ ಆಯ್ತಾ? ಅಲ್ಲ, ಅದು ಮೆಡಿಸಿನ್ಸ್ ಅಲ್ಲಿ ಡೌಟ್ ಇತ್ತು, ಕನ್ಫ್ಯೂಷನ್ ಯಾಕೆ ಅಂತ ನಾನೇ ಹೋಗಿದ್ದೆ. ಎಲ್ಲದಕ್ಕೂ ಒಂದು ರೆಡಿಮೇಡ್ ರೀಸನ್ ಇಟ್ಕೊಂಡಿರ್ತೀರ ನೀವು. ನಿಮ್ಗೆ ಏನ್ ಹೇಳಿದ್ರು ವೇಸ್ಟ್. ಅನಂತ್, ಕಮಿಷನರ್ ಫೋನ್ ಮಾಡಿ ಇಮಿಡಿಯೇಟ್. ಗೌತಮ್, ಆ ಕೆಲಸ ಮಾಡಕ್ ಹೋಗ್ಬೇಡ. ಪೊಲೀಸ್ ತನಕ ಹೋಗೋದು ಬೇಡ. ಪೊಲೀಸ್ ತನಕ ಹೋದ್ರೆ ನಿಮ್ಮ ಮಗುನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಬಿಟ್ಟು ನಮ್ಮ ಮಗುನ ವಾಪಸ್ ಕರ್ಕೊಂಡ್ ಬಾಪ. ನೋಡು, ಮಗು ಹುಷಾರಾಗಿ ಮನೆಗೆ ಬರೋದು ಮುಖ್ಯ. ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಮ್ಮ, ಇದು ಸಣ್ಣ ವಿಷಯ ಅಲ್ಲಮ್ಮ. ಮಗು ಕಿಡ್ನಾಪ್ ಆಗಿದೆ, ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಲೇಬೇಕು. ನೀ ಫೋನ್ ಮಾಡ. ಅಣ್ಣ ಬೇಡ ಅಣ್ಣ, ಈ ವಿಷಯದಲ್ಲಿ ಪೊಲೀಸ್ ಅಂತೆಲ್ಲ ಹೋಗೋದು ಬೇಡ. ಅವ್ರಿಗೇನಾದ್ರೂ ಗೊತ್ತಾದ್ರೆ ಲಚ್ಚಿಗೆ ಏನಾದ್ರೂ ತೊಂದರೆ ಮಾಡ್ಬಿಡ್ತಾರೆ. ದಯವಿಟ್ಟು ಬೇಡ ಅಣ್ಣ. ಅಲ್ಲಮ್ಮ ಪಾಪ, ಹಾಗೆಲ್ಲ ಏನು ಆಗಲ್ಲಪ್ಪ. ನಮ್ಮ ಮಗು ಅದು, ಅವ್ಳಿಗೆ ಯಾರು ಏನು ಮಾಡಕ್ಕಾಗಲ್ಲ. ಬೇಡ ಅಣ್ಣ, ಲಚ್ಚಿಗೆ ಏನಾದ್ರೂ ಆದ್ರೆ ನಾನ್ ಬದುಕಿರಲ್ಲ, ಅವಳಿಗೆ ಏನೋ ಆಗ್ಬಾರ್ದಣ್ಣ. ಪಾಪ, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನಾನು ನಿಮ್ಮಣ್ಣ ಇದೀನಲ್ಲ, ಅವಳಿಗೊಂದು ಗೀರು ಬೀಳಬಾರ್ದು. ಅವಳನ್ನ ಸೇಫ್ ಆಗಿ ಕರ್ಕೊಂಬರೋ ಜವಾಬ್ದಾರಿ ನಾನು. ಸಮಾಧಾನ ಮಾಡ್ಕೊಳ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.